ಒಂದೆಡೆ ಸೂಪರ್ ಹಿಟ್ ಸಿನಿಮಾದ ನಾಯಕಿ, ಮತ್ತೊಂದೆಡೆ ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಫಿಲ್ಮ್ ಚೇಂಬರ್ ಅಧ್ಯಕ್ಷೆ. ಈ ಅಪರೂಪದ ಸಾಧನೆ ಮಾಡಿದ ನಟಿ ಯಾರು ಗೊತ್ತಾ? ಅದು ಜಯಮಾಲಾ ಅವರು. ಹುಟ್ಟಿದ್ದು 28 ಫೆಬ್ರವರಿ 1959. ಕೇವಲ ತಮ್ಮ 13ನೇ ವಯಸ್ಸಿಗೆ ತುಳು ಚಿತ್ರರಂಗವನ್ನು ಪ್ರವೇಶಿಸಿ ಮೊದಲ ಚಿತ್ರದಲ್ಲೇ ಪ್ರಶಸ್ತಿ ಪಡೆದ ಇವರು, ನಂತರ 1974ರಲ್ಲಿ ತೆರೆಕಂಡ ಭೂತಯ್ಯನ ಮಗ ಅಯ್ಯು ಚಿತ್ರದ ಮೂಲಕ ಪೋಷಕ ಪಾತ್ರದಲ್ಲಿ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದರು. ಆ ಚಿತ್ರದ ಶತದಿನೋತ್ಸವ ಆಚರಣೆಯ ಸಮಾರಂಭದಲ್ಲಿ ಅಣ್ಣಾವರ ಸಹೋದರರಾದ ವರದಪ್ಪನವರು ಇವರನ್ನು ಗಮನಿಸಿದರು. ಅಲ್ಲಿಂದ 1976ರ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಾಯಕಿಯಾಗಿ ಅಭಿನಯಿಸುವಂತೆ ಅವಕಾಶ ನೀಡಿದರು. ಮುಂದೆ ಇವರ ಜೋಡಿಯಲ್ಲಿ ಸಾಲು ಸಾಲಾಗಿ ಹಿಟ್ ಚಿತ್ರಗಳು ಮೂಡಿಬಂದವು. 1970ರಿಂದ 80ರವರೆಗೂ ಆ ಕಾಲದ ಶ್ರೇಷ್ಠ ಕಲಾವಿದರಾದಂಥ ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಶ್, ಅನಂತ್ನಾಗ್, ಶಂಕರ್ನಾಗ್ ಹಾಗೂ ಪ್ರಭಾಕರ್ ಅವರ ಜೊತೆಯಾಗಿ ಅಭಿನಯಿಸಿದರು. ಮುಂದೆ ನಿರ್ಮಾಪಕಿಯಾಗಿಯೂ ಕೂಡ ಜಯಗಳಿಸಿದ ಇವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆಯಾಗಿ ಕೂಡ ಆಯ್ಕೆಯಾದರು. ಶಂಕರ್ ಗುರು, ಬೆಂಕಿ ಬಿರುಗಾಳಿ, ಭರ್ಜರಿ ಬೇಟೆ, ಪ್ರಳಯ ರುದ್ರ, ಚಂಡಿ ಚಾಮುಂಡಿ ಇವರ ಮೊದಲಾದ ಚಿತ್ರಗಳು. ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮದೇ ಆದ